ನಡೀತಾ ಈ ಪೊಲೀಸರ ಮೇಲೆ ಏನ್ ಕ್ರಮ ಮೇಡಮ್ ಇದು? ಸರಿ ಸರಿ, ಅಂದ್ರೆ ಆ ಡಿಪಾರ್ಟ್ಮೆಂಟ್ ಈಗ ಸದ್ಯಕ್ಕೆ ನಮಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಇದ್ದಾರೆ, ಅದಕ್ಕೆ ಬರಲ್ಲ ಅಂತಂದ್ರು. ಬಟ್ ಐ ವಿಲ್ ಆಡ್ ಆನ್ ಟು ದಿಸ್ ಸರ್. ಪೊಲೀಸರು ಒಬ್ಬ ಅಪರಾಧಿಯನ್ನ ಅಥವಾ ಆರೋಪಿಯನ್ನ ಹಿಡಿದು ಜೈಲಿಗೆ ಕಳಿಸಕ್ಕೆ ಶ್ರಮ ಪಟ್ಟಿರ್ತಾರೆ. ಬಟ್ ಜೈಲಿಗೆ ಹೋಗ್ಬಿಟ್ಟು ಅಲ್ಲಿ ಎಂಜಾಯ್ ಮಾಡ್ತಿದ್ರೆ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಸರ್? ಕಷ್ಟಪಟ್ಟು ಹಿಡಿದು ಕಳಿಸಿ ಅಲ್ಲಿ ಬಿರಿಯಾನಿ ತಿಂತಾನೋ, ಎಣ್ಣೆ ಪಾರ್ಟಿ ಮಾಡ್ತಾನೋ, ಐಟಮ್ ಸಾಂಗ್ ನೋಡ್ತಾನೋ. ದಟ್ ಇಸ್ ನಾಟ್ ಅ ರೂಲ್. ಒಂದು ಎರಡು ಆಗಿರಬಹುದು, ಅದರ ಬಗ್ಗೆ ತಕ್ಕಂತೆ ಕ್ರಮ ಆಲ್ರೆಡಿ ತಗೊಂಡಾಗಿದೆ, ಕೇಸಸ್ ಆಗಿದೆ. ಮತ್ತೆ ಆಗಾಗ ಪ್ರಿಸನ್ಸ್ ಡಿಪಾರ್ಟ್ಮೆಂಟ್ ಅವರು ಸ್ಟ್ರಿಕ್ಟ್ ಆಕ್ಷನ್ ತಗೊಂಡು ಅವ್ರದೇ ಸ್ಟಾಫ್ ಮೇಲೆ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ದಾರೆ, ಟ್ರಾನ್ಸ್ಫರ್ಸ್ ಮಾಡಿದ್ದಾರೆ. ಆಗಾಗ ಆಗ್ತಾ ಇದೆ. ಇದು ಏನೋ ವಿಡಿಯೋ ವೈರಲ್ ಆಗಿದೆ, ಅದರ ಬಗ್ಗೆ ನಮ್ಮ ಪರಪನಗರ ಪೊಲೀಸ್ ಸ್ಟೇಷನ್ ಕೇಸಸ್ ರಿಜಿಸ್ಟರ್ ಆಗಿದೆ. ನಮ್ಮ ಡಿಸಿಪಿ ಎಲೆಕ್ಟ್ರಾನಿಕ್ ಸಿಟಿ ಪರ್ಸನಲಿ ಅದಕ್ಕೆ ಮಾನಿಟರ್ ಮಾಡ್ತಾ ಇದ್ದಾರೆ. ಮುಂದೆ ಆಗದಂಗೆ ನೋಡ್ಕೊಳ್ತೀವಿ ಸರ್. ಇದಕ್ಕೆ ಪೂರಕವಾಗಿ ಸರ್, ಈಗ ಬಹುತೇಕ ಬೆಂಗಳೂರಿನಲ್ಲಿ ನಡೆಯುವಂತ ಕ್ರೈಮ್ಗಳು ಜೈಲಿನ ಒಳಗಡೆ ಆಪರೇಟ್ ಆಗುತ್ತೆ, ತಮ್ಮ ವ್ಯಾಪ್ತಿಗೆ ಬರಲ್ಲ. ಆದ್ರೂ ಕೂಡ ತಮ್ಮ ಸಹೋದ್ಯೋಗಿ ದಯಾನಂದ್ ಹಾಗೆ ನೀವು ಸೇರಿ ಇದನ್ನ ಒಂದು ಕಡಿವಾಣ ಹಾಕೋದಕ್ಕೆ ಅಥವಾ ಇದ್ರ ಬಗ್ಗೆ ಒಂದು ಸವಾಲಾಗಿ ಸ್ವೀಕರಿಸಿ ಇದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ ಸರ್? ಈಗ ನನ್ನ ಪ್ರಕಾರ ನಾನು ನಮ್ಮ ಆಫೀಸರ್ಸ್ ಜೊತೆಗೆ ಡಿಸ್ಕಸ್ ಮಾಡಿ ಮತ್ತೆ ನಾವು ಸ್ಟ್ರಾಟಜಿ ಮಾಡ್ಕೊಂಡು ಬರ್ತಾ ಇದೀವಿ. ಈಗ ಸದ್ಯಕ್ಕೆ ನೀವು ಏನ್ ಹೇಳಿದ್ರ ಅಲ್ಲಿ ಜೈಲಿಂದ ಆಪರೇಟ್ ಅದು ಸಾಧ್ಯನೇ ಇಲ್ಲ ಈಗ. ಯಾಕಂದ್ರೆ ನಾವು ತುಂಬಾ ಬೇರೆ ಬೇರೆ ರೀತಿಯಿಂದ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ನಾವು ಆಗಾಗ ಮಾಡ್ತಾ ಇದೀವಿ, ಮತ್ತೆ ಮುಂದೆ ಕೂಡ ಮಾಡ್ತೀವಿ. ಇದು ಮತ್ತೆ ನಾವು ಇದು ಯಾಕಂದ್ರೆ ಕಾನ್ಫಿಡೆನ್ಷಿಯಲ್ ಮ್ಯಾಟರ್ ಇದೆ, ಹೇಳಲಿಕ್ಕೆ ಆಗಲ್ಲ. ಬಟ್ ಒಂದು ಸಹಜ ಅಂದ್ರೆ ಜೈಲಲ್ಲಿ ಇರ್ತಾರೆ, ಅವರು ಮಾತಾಡ್ಕೊಂಡೆ ಏನ್, ಸೊ ಅಲ್ಲಿದು ಏನೇನ್ ಮಾಹಿತಿ ಇದೆ ಅಥವಾ ಯಾರ್ಯಾರು ಏನ್ ಮಾಡ್ತಾ ಇದಾರೆ ಅದ್ರ ಬಗ್ಗೆ ನಾವು ಕಂಟ್ರೋಲ್ ಇಟ್ಕೊಂಡಿದೀವಿ. ಅವ್ರ ಬಗ್ಗೆ ವಿಜಿಲೆನ್ಸ್ ಇದೆ, ಅವ್ರದ್ದು ಚಲನವಲನ ಬಗ್ಗೆ ನಾವು ನೋಡ್ತಾ ಇದೀವಿ. ಅವ್ರ ಸಹಚರರು ಯಾರು ಹೊರಗಡೆ ಇದಾರೆ. ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ಒಬ್ಬ ದೊಡ್ಡ ರೌಡಿ ಅವ್ರದ್ದು ಕೆಲವು ಫಾಲೋವರ್ಸ್ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಆ ಫಾಲೋವರ್ಸ್ ಅವ್ರಿಗೆ ತುಂಬಾ ಅವ್ರ ಬಗ್ಗೆ ಇಲ್ಲ ಅಂದ್ರೆ ಒಂಥರ ಅವ್ರ ಫ್ಯಾನ್ ಫಾಲೋಯಿಂಗ್ ಟೈಪ್. ಸೊ ಯಾರು ಫ್ಯಾನ್ ಫಾಲೋಯಿಂಗ್ ಅವ್ರಿಗೆ ಕೂಡ ನಾವು ಎಲ್ಲ ಅವ್ರ ಮೇಲೆ ಕ್ರಮ ತಗೊಂಡದಕ್ಕೆ ಅವರೆಲ್ಲರೂ ಅನ್ಫಾಲೋ ಮಾಡ್ಬಿಟ್ಟಿದ್ದಾರೆ, ಎಲ್ಲರೂ ಅರೆಸ್ಟ್ ಮಾಡಿದೀವಿ. ಅಂದ್ರೆ ನೀವು ಫಾಲೋ ಮಾಡಿದ್ರೆ ಎಂತ ಜನಕ್ಕೆ ಫಾಲೋ ಮಾಡ್ತಾರೆ, ಏನು ಉದ್ದೇಶಕ್ಕೋಸ್ಕರ ಮಾಡ್ತಾರೆ. ಸೊ ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಇಂಥದ್ದು ಯಾವ್ದು ಇನ್ಸಿಡೆಂಟ್ ಆದ್ಮೇಲೆ ಸೊ ರೌಡಿಸಮ್ ಇದು ಮೇನ್ ಪ್ರಶ್ನೆ ಬರ್ತದೆ. ಜೈಲಿಂದ ಇರ್ಲಿ ಅಥವಾ ಎಲ್ಲಿಂದ ಇರ್ಲಿ ರೌಡಿಗೆ ನಾವು ಬೆಳಿಲಿಕ್ಕೆ ಬಿಡಬಾರ್ದು. ಆ ಉದ್ದೇಶದಿಂದ ನಾವು ಕೆಲಸ ಮಾಡ್ತಾ ಇದೀವಿ, ಜೈಲಲ್ಲಿ ಎಲ್ಲಿ. ಮತ್ತೊಂದು ಕಾಲ್ ಇದೆ, ಪ್ರವೀಣ್ ಅಂತ ಹೇಳಿ. ನಮಸ್ಕಾರ ಪ್ರವೀಣ್ ಅವರ ಪ್ರಶ್ನೆ ಕೇಳಿ. ಸರ್ ನಮಸ್ಕಾರ ರೀ. ನಮಸ್ಕಾರ. ಪ್ರವೀಣ್ ಅಂತ ಹೇಳ್ರಿ, ಬೆಂಗಳೂರಿಂದ. ಹೇಳಿ ಸರ್ ನಾನ್ ದರ್ಶನ್ ಅಭಿಮಾನ್ ರೀ. ಈಗ ದರ್ಶನ್ ಅವ್ರನ್ನ ಪೊಲೀಸ್ನವ್ರೇನು ಟಾರ್ಗೆಟ್ ಮಾಡ್ತಿದಾರ್ರಿ? ನೋ ಕಮೆಂಟ್ಸ್. ನೋ ಕಮೆಂಟ್ಸ್ ಅಂತ ಹೇಳಿದಾರೆ. ನಿಮ್ಗೆ ಯಾಕೆ ಅನುಮಾನ ಬಂತು ಪ್ರವೀಣ್ ಅವರೇ? ಮೇಡಮ್ ಅವರೇ, ಉಮೇಶ್ ರೆಡ್ಡಿ ಅವರ ವಿಚಾರದಲ್ಲಾಗಿರ್ಬೋದು ಅಥವಾ ಇನ್ನೊಂದು ಟೆರರಿಸ್ಟ್ ವಿಚಾರದಲ್ಲಾಗಿರ್ಬೋದು, ಮೊಬೈಲ್ ಕೊಡ್ತಾರೆ, ಟಿವಿ ಕೊಡ್ತಾರೆ. ಆದ್ರೆ ನಮ್ ದರ್ಶನ್ ಅವ್ರಿಗೆ ಮಾತ್ರ ಒಂದು ಹಾಸಿಗೆ ದಿಂಬು ಕೊಡಕ್ ಸತಾಯಿಸ್ತಿದ್ದಾರೆ, ಪದೇ ಪದೇ ಟಾರ್ಗೆಟ್ ಮಾಡ್ತಿದ್ದಾರೆ. ಯಾಕಂದ್ರೆ ಅವ್ರ ವಕೀಲರು ಹೇಳ್ತಿದ್ದಾರೆ, ದರ್ಶನ್ ಅವ್ರ ವಕೀಲರು ಯಾಕೆ ಹಿಂಗ್ ಮಾಡ್ತಾರ ಅಂತ. ನೋ ಕಮೆಂಟ್ಸ್. ಬಹುಶಃ ನೀವು ಕನ್ಫ್ಯೂಸ್ ಆಗಿದ್ದೀರಿ. ಪೊಲೀಸರಲ್ಲ ಅಲ್ಲಿ ಜೈಲ್ ಒಳಗಡೆ ಟಿವಿ ಕೊಡ್ಬೇಕಾ ಬೇಡವಾ ಡಿಸೈಡ್ ಮಾಡೋದು. ದರ್ಶನ್ ಆಗ್ಲಿ ಬೇರೆ ಯಾರೇ ಆಗ್ಲಿ, ಕೋರ್ಟ್ ಏನ್ ಹೇಳುತ್ತೆ, ಕಾನೂನು ಏನ್ ಹೇಳುತ್ತೆ ಪಾಲನೆ ಮಾಡಲೇಬೇಕು. ಬಟ್ ಸರ್ ಐ ವಿಲ್ ಆಸ್ಕ್ ಸಮಥಿಂಗ್ ಎಲ್ಸ್. ಸರ್, ಈ ವಿಐಪಿ ಪ್ರಕರಣಗಳು ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಕಣ್ಣಿಗೆ ಕಾಣ್ತಾ ಇದೆ. ಈ ವಿಐಪಿ ಕೇಸ್ಗಳನ್ನ ವಿಐಪಿ ಕೇಸ್ ಅಂತ ಹೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ನೋಡುತ್ತಾ? ಅದಕ್ಕೇನಾದ್ರೂ ಬೇರೆ ರೀತಿಯ ತನಿಖೆಗಳು ನಡೆಯುತ್ತಾ? ಪ್ರೆಷರ್ ಅಂತೂ ಇರುತ್ತೆ ಅನ್ನೋದು ನಮಗೆ ಗೊತ್ತಿದೆ. ಬಟ್ ಸ್ಟಿಲ್ ಒಂದು ಅಂದ್ರೆ ಇದು ಒಂದು ನಮ್ದು ಪ್ರತಿಯೊಂದು ಕ್ರೈಮ್ ಒಂದು ಐಒ ಇರ್ತಾರೆ. ಐಒ ಏನೇನು ಅವ್ರಿಗೆ ಕೆಲಸ ಮಾಡಬೇಕು, ಯಾವ ರೀತಿ ಮಾಡಬೇಕು ಅವ್ರು ಮಾಡಲೇಬೇಕು. ಇಲ್ಲಾಂದ್ರೆ ಕ್ರೈಮ್ ಅಲ್ಲಿ ವಿಐಪಿ ಇರ್ಲಿ ಅಥವಾ ನಾನ್ ವಿಐಪಿ ಇರ್ಲಿ ಅಂತ ನೋಡ್ಲಿಕ್ಕೆ ಆಗಲ್ಲ. ನಾಳೆ ಹೆಚ್ಚು ಕಡಿಮೆ ಆದ್ರೆ ಆ ಐಒಗೆ ತೊಂದರೆ ಆಗ್ತದೆ. ಸೊ ಆ ಉದ್ದೇಶದಿಂದ ನಾವು ನಮ್ಮ ಆಫೀಸರ್ಸ್ಗೆ ಇಟ್ಕೊಂಡಿದೀವಿ, ಮತ್ತೆ ನಾವು ಫಾಲೋ ಮಾಡ್ತೀವಿ. ನಾಳೆ ಹೆಚ್ಚು ಕಡಿಮೆ ಆದ್ರೆ, ಯಾಕಂದ್ರೆ ಎವ್ರಿಥಿಂಗ್ ಇಸ್ ಸಬ್ಜೆಕ್ಟ್ ಟು ವಿ ಹ್ಯಾವ್ ಟು ಫಾಲೋ ದ ರೂಲ್ ಆಫ್ ದಿ ಕಂಟ್ರಿ, ವಿ ಹ್ಯಾವ್ ಟು ಫಾಲೋ ದಿ ಕಾನ್ಸ್ಟಿಟ್ಯೂಷನ್, ವಿ ಹ್ಯಾವ್ ಟು ಫಾಲೋ ದಿ ರೂಲ್. ಸೊ ಅದರಲ್ಲಿ ವಿಐಪಿಗೋಸ್ಕರ ಬೇರೆ ಕಾನೂನು, ಇನ್ನೊಬ್ಬಕ್ಕೋಸ್ಕರ ಬೇರೆ ಕಾನೂನು ಸಾಧ್ಯನೇ ಇಲ್ಲ. ಯಾರು ಈ ತರ ಮಾಡ್ತಿರ್ಬೋದು ಪ್ರೆಷರ್ ಅಲ್ಲಿ, ಅವ್ರಿಗೆ ಇವತ್ತು ನಾಳೆ ಅವ್ರಿಗೆ ತೊಂದರೆ ಆಗೇ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ನಮ್ದು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಇದೆ, ಕಾನೂನು ಪ್ರಕಾರದಿಂದ ಮಾಡಿ ಕೆಲಸ. ಸಹನಾ ಅಂತ ಹೇಳಿ ಕಾಲರ್ ಇದ್ದಾರೆ ತುಮಕೂರಿನಿಂದ. ನಮಸ್ಕಾರ ಸಹನಾ ಅವರೇ. ಹಲೋ, ನಮಸ್ಕಾರ ಸಹನಾ ಅವರೇ, ಪ್ರಶ್ನೆ ಕೇಳಿ. ನಮಸ್ಕಾರ ಮ್ಯಾಮ್. ಏನಂತ ಅಂದ್ರೆ ನನ್ ಡೌಟ್ ಏನಂತ ಅಂದ್ರೆ, ಇವಾಗ ಒಂದೊಂದ್ಸತಿ ನೈಟ್ ಶಿಫ್ಟ್ ಇರುತ್ತೆ. ಆ ನೈಟ್ ಶಿಫ್ಟ್ ಇಂದ ಬರುವಾಗ ಒಂದೊಂದ್ಸತಿ ಕ್ಯಾಬ್ಗಳು ಬುಕ್ ಆಗಲ್ಲ. ಅವಾಗ ಆ ಟೈಮಲ್ಲಿ ನಾವು ರ್ಯಾಪಿಡೋಗಳನ್ನ ಯೂಸ್ ಮಾಡ್ತೀವಿ. ಅದು ಸೇಫ್ ಇರುತ್ತಾ, ಯಾವ ತರ ಅಂತ ಒಂದ್ ಕ್ವಶನ್. ಮತ್ ಇನ್ನೊಂದ್ ಕ್ವಶನ್ ಬಂದ್ಬಿಟ್ಟು ನಮ್ದು,
ನೈಟ್ ಟೈಮ್ಸ್ ಪೊಲೀಸ್ ಅವರು ಬೀಟ್ಸ್ ಅಲ್ಲಿ ಇರ್ತಾರೆ. ನಾನು ತುಂಬಾ ಟೈಮ್ ನೋಡಿರೋದು ಅವ್ರನ್ನ ಪಾರ್ ಮುಂದೆ ನೋಡಿರ್ತೀನಿ. ಇಲ್ಲ ಅಂತ ಅಂದ್ರೆ ಅವ್ರ ಪಾಡಿಗೆ ಕಾರಲ್ಲಿ ಕುತ್ಕೊಂಡು ಆರಾಮಾಗಿರ್ತಾರೆ. ಅಷ್ಟು ಸೇಫ್ಟಿ ಹೆಣ್ಮಕ್ಳಿಗೆ ಇರಲ್ಲ ನೈಟ್ ಟೈಮ್ಸ್ ಓಡಾಡುವಾಗ. ಸೊ ಅದ್ರ ಮೇಲೆ ಜಾಸ್ತಿ ಸೇಫ್ಟಿ ತಗೊಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಸಹನಾ ತುಂಬಾ ಒಳ್ಳೆಯ ತಾವು ಕ್ವಶನ್ ಕೇಳಿದಿರಾ. ಯಾವ ಭಾಗದಲ್ಲಿ ಇರ್ತೀರಾ ಬೆಂಗಳೂರಲ್ಲಿ? ನಾನು ಇವಾಗ ನಾಗರಬಾವಿ ಸೈಡ್ ಸರ್. ತುಮಕೂರು ಮೂಲ ಬಟ್ ಬೆಂಗಳೂರಲ್ಲಿ ನಾಗರಬಾವಿ. ನಾವು ಕೆಲಸ ಎಲ್ಲಿ ಮಾಡ್ತೀರಾ? ಕೆಲಸ ಸರ್ ನಾನ್ ವರ್ಕ್ ಮಾಡೋದು MNC ಅಲ್ಲಿ. ಪ್ರೈವೇಟ್ ಕಂಪನಿ. ಅಲ್ಲಲ್ಲ, ಅಂದ್ರೆ ಯಾವ ಭಾಗದಲ್ಲಿ ಕೆಲಸ ಯಾವ ಮಾಡ್ತೀರಿ? ಏರಿಯಾದಲ್ಲಿ ಅಂತ? ಹೆಬ್ಬಾಳ್ ಸೈಡ್ ಸರ್. ಓಕೆ, ಗುಡ್. ಅಲ್ಲ, ಜಸ್ಟ್ ನಾನು ಯಾಕಂದ್ರೆ ನನಗೆ ಗೊತ್ತಾಗಬೇಕು ಯಾವ ರೀತಿ ಎಲ್ಲಿ ಯಾವ ಏರಿಯಾ ಏನು. ಬಟ್ ಒಂದು ಕಾನ್ಫಿಡೆನ್ಸ್ ತಮ್ಗೆ ಹೇಳ್ಬಹುದು. ತುಂಬಾ ನಾವು ಇದರಲ್ಲಿ ಚೇಂಜಸ್ ಮಾಡಿದೀವಿ ನೈಟ್ದು ನಮ್ದು ಎಂಟೈರ್ ಸೆಟಪ್ ಅಲ್ಲಿ. ಅಂಡ್ ಇಟ್ ಇಸ್ ದೇರ್ ಫಾರ್ ಎವ್ರಿ ಒನ್ ಟು ಸಿ. ಎಲ್ಲರೂ ನೋಡಬಹುದು. ಇದರಲ್ಲಿ ಈಗ ಮೇಡಮ್ ಅವರು ಸಹನಾ ಅವರು ಹೇಳಿದ್ರು, ನಮ್ಮವರು ಗಾಡಿಯಲ್ಲಿ ಕೂತಿರ್ತದೆ. ಗಾಡಿಯಲ್ಲಿ 112 ಗಾಡಿ ಇದೆ. ಅದು 112 ಗಾಡಿ ಏನಾಗಿದೆ, ಅದು ಅಟ್ ಎನಿ ಟೈಮ್ ಎಂಟೈರ್ ಸಿಟಿಯಲ್ಲಿ ಹಗಲು ರಾತ್ರಿ ಅದು ಟೋಟಲ್ 172 272 ಪ್ಲಸ್ ಮೋಟರ್ ಸೈಕಲ್ಸ್ ಎಲ್ಲ ಸೇರಿ 320 320 ಗಾಡಿ. ಇದು 112 ಕಾಲ್ಗೋಸ್ಕರ ಕಾಯ್ತಾ ಇರ್ತದೆ ಒಂದೊಂದ್ ಕಡೆ. ಅದು ಫುಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಕಂಟ್ರೋಲ್ ಆಗ್ತಾ ಇದೆ. ಅಂದ್ರೆ ಏನಾಗಿದೆ, ತಕ್ಷಣ ಏನಾದ್ರೂ ಕಾಲ್ ಕರೆ ಬಂದ್ರೆ, ಈಗ ನಾವು ಟೆಸ್ಟ್ ಮಾಡಬಹುದು 112 ಮಾಡಿದ್ರೆ ವಿದಿನ್ 5 to 6 minutes 8 minutes ಡಿಪೆಂಡಿಂಗ್ ಆನ್ ದಿ ಏರಿಯಾ ಅಲ್ಲಿಗೆ ರೀಚ್ ಆಗಬೇಕು. ಸೊ ಆ ಏನ್ ಪೊಲೀಸ್ ಇದೆ ಅದು ERSS ಟೀಮ್ ಇದೆ, ಅಂದ್ರೆ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಪೋರ್ಟ್ ಸಿಸ್ಟಮ್. ಅದು ಆಕ್ಟಿವ್ ಪೊಲೀಸಿಂಗ್ ಅಲ್ಲಿ ಯಾವಾಗ ಅವ್ರಿಗೆ ಕರೆ ಬರ್ತದೆ ಆಗ ಹೋಗ್ತಾರೆ. ಬೇರೆ ಪೊಲೀಸ್ ಸ್ಟೇಷನ್ ಅವರು ಬೀಟ್ ಅವ್ರು ಹಾಕ್ತಾರೆ, ನಾಕಾಬಂದಿ ಮಾಡ್ತಾರೆ. ಸೊ ಇದು ಒಂದು ಸಿಸ್ಟಮ್ ಇದೆ. ಜನಗೆ ಒಂದು ತಪ್ಪ ಕಲ್ಪನೆ ಇಲ್ಲ, ನಾವು ಇಲ್ಲಿ ಪಾಸ್ ಆಗ್ತಾ ಇದೀವಿ, ಪೊಲೀಸ್ ಇದಾರೆ, ಏನೂ ಮಾಡ್ತಾ ಇಲ್ಲ ಅಂತ. ಸೊ ಅದು ಜನಗೆ ಒಂದು ಭರವಸೆ ಕೊಡ್ಲಿಕ್ಕೆ ನಾನು ನಮ್ದು ಎಲ್ಲ ಟೀಮ್ ಈಗ ಬಂದ ಮೇಲೆ ನಾವು ಏನ್ ಮಾಡಿದೀವಿ, ನೈಟ್ ಟೈಮ್ ಅಲ್ಲಿ ಈ ERSS ಏನ್ ಟೀಮ್ ಇದೆ, ERSS ಟೀಮ್ಗೆ ಕೂಡ ನಾಕಾಬಂದಿಯಲ್ಲಿ ಹಾಕಿದ್ವಿ. ಸೊ ನಮ್ಗೆ ಎಕ್ಸ್ಟ್ರಾ ಇವರು ಕೂಡ ಚೆಕ್ ಮಾಡ್ಲಿಕ್ಕೆ ಸಿಗ್ತಾ ಇದೆ. ಈಗ ಸರ್ಪ್ರೈಸ್ ಚೆಕ್ ಅಲ್ಲಿ ಕೂಡ ನಾವು ಚೆಕ್ ಮಾಡ್ತಾ ಇದೀವಿ. ಸೊ ಆಗ ಏನಾಗಿದೆ, ನೈಟ್ ರೌಂಡ್ ಅಲ್ಲಿ ಯಾರು ಸ್ಟಾಫ್ ಇದ್ದಾರೆ, ಜೊತೆಗೆ ಈ 320 ಗಾಡಿ ಏನಿದೆ ಅದನ್ನು ಅವೈಲೇಬಲ್ ಇದೆ. ಸೊ ಸಹನಾ ಅವ್ರಿಗೆ ನಾವು ಎಶ್ಯೂರ್ ಮಾಡಬಹುದು, ಮುಂದಿನ ದಿವಸದಲ್ಲಿ ಖಂಡಿತ ನಿಮ್ಗೆ ಯಾವ್ದು ಸಮಸ್ಯೆ ಬರಲ್ಲ. ಪ್ಲಸ್ ಅದಕ್ಕೆ ಸ್ಪೆಸಿಫಿಕ್ ಆಗಿ ಕೇಳಿದ್ರೆ ಯಾವ ಏರಿಯಾದಲ್ಲಿ ನಾವು ಏರಿಯಾ DCPಗೆ ಮಾತಾಡ್ಕೊಂಡು ನಿಮ್ಗೆ ಇನ್ನೂ ಅಲ್ಲಿ ಸೇಫ್ಟಿ ಇರ್ಲಿ ಅಂತ ನಾವು ಪ್ರಯತ್ನ ಮಾಡ್ತೀವಿ. ಬಟ್ ನಾವು ಗ್ಯಾರಂಟಿ ಮಾಡ್ತೀವಿ, ಯಾವ್ದು ಸಮಸ್ಯೆ ಇಲ್ಲ. ಚೇತನ್ ಅಂತ ಹೇಳಿ ಮತ್ತೊಂದು ಕರೆ ಇದೆ. ನಮಸ್ಕಾರ ಚೇತನ್ ಅವರೇ. ನಮಸ್ತೆ ಮ್ಯಾಮ್. ಕೇಳಿ, ಪ್ರಶ್ನೆ ಕೇಳಿ ಸರ್. ನಾನು ಚೇತನ್ ಅಂತ ಹಾವೇರಿಯಿಂದ. ಏನಂದ್ರೆ ಇತ್ತೀಚೆಗೆ ದರೋಡೆ ಪ್ರಕರಣ, ಕಳ್ಳತನ ಪ್ರಕರಣ ಜಾಸ್ತಿ ಆಗ್ತಾ ಇದೆ. ಗದಗ್ ಪೊಲೀಸ್ ಅವರು ಒಂದು ಐಡಿಯಾ ಮಾಡಿದ್ದಾರೆ. ಹೆಂಗೆ ಅಂದ್ರೆ, ನಾನೀಗ ಏನಾದ್ರು ಮನೆಯಿಂದ ಊರಿಗೆ ಹೋಗ್ತೀನಿ ಒಂದು ವಾರ ಅಥವಾ 4-5 ದಿನ ಅಥವಾ